ತುಂಬ ಐಟಮ್ಸ್ ಹಾಕಿ ತುಂಬ ಪ್ರೊಸೀಜರ್ ಫಾಲೋ ಮಾಡಿರೋ ಅಡುಗೆಗಳಿಗಿಂತ ತುಂಬ ಈಸಿಯಾಗಿ ಸ್ವಲ್ಪನೇ ಐಟಮ್ಗಳಲ್ಲಿ ಮಾಡೋ ಅಡುಗೆಗಳು ಕೆಲವು ಸರಿ ತುಂಬ ಇಷ್ಟ ಆಗುತ್ತೆ. ಆ ಥರದೊಂದು ಬದನೆಕಾಯಿ ಗೊಜ್ಜು ತುಂಬ ಈಸಿಯಾಗಿ ಆಗುತ್ತೆ, ತುಂಬ ಬೇಗ ಕೂಡ ಆಗುತ್ತೆ. ಹಾಗೆ ಅಷ್ಟೇ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಬದನೆಕಾಯಿ ಬಿಟ್ಟಿತ್ತು ನಮ್ಮ ಮನೇಲಿ. ಅದೇ ಬದನೆಕಾಯಲ್ಲಿ ಫ್ರೆಶ್ಶಾಗಿ ಗೊಜ್ಜು ಮಾಡೋದು ತೋರಿಸ್ತೀನಿ, ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಬದನೆಕಾಯಿನ ತೊಳೆದು ಒರೆಸ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಒಳಗಡೆ ಏನಾದರೂ ಹುಳ ಅಥವಾ ಕೆಟ್ಟು ಹೋಗಿದೆ ನೋಡಿಕೊಂಡು ಆಮೇಲೆ ಅದಕ್ಕೆ ಮೇಲಿಂದ ಎಣ್ಣೆ ಹಚ್ಚಿ ಒಲೆ ಮೇಲೆ ಸುಡೋಕ್ಕಿಡಬೇಕು. ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನು, ಲೈಕು, ಶೇರು, ಕಮೆಂಟು ಎಲ್ಲ ನಮಗೆ ಮೋಟಿವೇಶನ್ ಇದ್ದ ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ತರೋಕ್ಕೆ. ನೋಡಿ, ಈಗ ಎಣ್ಣೆ ಹಚ್ಕೊಂಡಿದ್ದೀನಿ. ಇದ್ರ ಮೇಲೆ ಇದನ್ನು ಒಂದು ಒಲೆ ಮೇಲೆ ಮೆಶ್ ಇಟ್ಬಿಟ್ಟು ಸುಡೋಕ್ಕಿಡ್ತಾಯಿದ್ದೀನಿ. ಇದು ತುಂಬ ಬೇಗ ಈಸಿಯಾಗಿ ಆಗೋವಂಥ ಬದನೆಕಾಯ್ದೊಂದು ಅಡುಗೆ. ನೀವು ಇದೇ ಥರ ಬೇರೆ ಯಾವ್ದಾದ್ರು ಗೊಜ್ಜು ಮಾಡ್ತೀರಾ ಅಂತಂದರೆ ಅದನ್ನ ಕಮೆಂಟಲ್ಲಿ ತಿಳಿಸಿ, ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈ ಥರ ಇದನ್ನು ಸುಡೋಕ್ಕಿಟ್ಬಿಟ್ಟು ಎಲ್ಲ ಕಡೆಯಿಂದನೂ ತಿರುಗಿಸಿ ನೀಟಾಗಿ ಅದು ಪೂರ್ತಿ ಸುಡೋ ತನಕ ಸುಟ್ಕೋಬೇಕು. ನೀವು ಸುಟ್ಟರೂ ಆಗುತ್ತೆ, ಇಲ್ಲ ಸುಡಲ್ಲ ಅಂತಂದರೆ ನೀರು ಹಾಕಿ ಬೇಗ ಕೆಟ್ಟರೂ ಆಗುತ್ತೆ. ಆದರೆ ಸುಟ್ಟು ಮಾಡಿದ ಗೊಜ್ಜು ತುಂಬ ರುಚಿ. ನೀಟಾಗಿ ಎಲ್ಲ ಕಡೆಯೂ ತಿರುಗಿಸಿ ಸುಡಬೇಕು. ಯಾಕಂದರೆ ದೊಡ್ಡ ಬದನೆಕಾಯಿ ಆಗಿರೋದ್ರಿಂದ ಅದು ಮಧ್ಯದಲ್ಲಿ ಹಸಿಯಾಗಿ ಉಳ್ಕೊಂಡಿರೋ ಚಾನ್ಸಸ್ ಇರುತ್ತೆ. ಆ ರೀತಿ ಏನಾದರೂ ಹಸಿಯಾಗಿ ಉಳ್ಕೊಂಡಿದೆ ಅಂತಂದರೆ ಇನ್ನೊಂಚೂರು ನೀರು ಹಾಕಿ ಬೇಯಿಸ್ಕೊಂಡ್ರೆ ಅದು ಬೆಂದು ಹೋಗುತ್ತೆ. ನಾನಿಲ್ಲಿ ನೀಟಾಗಿ ಸುಟ್ಕೊಂಡಿದ್ದೀನಿ, ಎಲ್ಲ ಕಡೆಗೂ ತಿರುಗಿಸಿ. ಸಿಪ್ಪೆ ಎಲ್ಲ ಸೈಡಲ್ಲಿ ಪೂರ್ತಿ ಕಪ್ಪ ಆದ್ರ ಮೇಲೆ ಅದನ್ನು ತೆಕ್ಕೊಂಡು ಈ ರೀತಿ ಸಿಪ್ಪೆ ಎಲ್ಲ ಪೂರ್ತಿ ತೆಗೆದು ಹಾಕಿ, ಆ ಸುಟ್ಟೋಗಿರೋ ಸಿಪ್ಪೆನೆಲ್ಲ ತೆಗೆದು ಹಾಕಿ ಈ ರೀತಿ ರಫ್ ಆಗಿ ಅದನ್ನ ಚಾಪ್ ಮಾಡ್ಕೊಂಡಿದ್ದೀನಿ. ಅಡ್ಡಡ್ಡಕ್ಕೆ ಒಂದು ಚೂರು ಹೆಚ್ಕೊಂಡಿದ್ದೀನಿ. ಆ ಥರ ಹೆಚ್ಕೊಂಡು ಅದನ್ನು ಒಂದು ಪಾತ್ರೆ ಒಳಗೆ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಒಂದು ಒಗ್ಗರಣೆನೂ ರೆಡಿ ಮಾಡ್ಕೊಳ್ಳೋಣ. ಒಂದು ಒಗ್ಗರಣೆ ಸೌಟಲ್ಲಿ ಒಂಚೂರು ಕೊಬ್ಬರಿ ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆ, ಉದ್ದಿನಬೇಳೆ 2 ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಇಂಗನ್ನು ಹಾಕಿ ಅದನ್ನ ಕೆಳಗಿಳಿಸ್ಕೊಳ್ಳೋಣ. ಗೊಜ್ಜಿನ ಒಗ್ಗರಣೆನೂ ರೆಡಿ ಆಯಿತು. ಈಗ ನಾವೀಗ ಸಿಪ್ಪೆ ತೆಗೆದು ಅದನ್ನು ಚಾಪ್ ಮಾಡ್ಕೊಂಡಿದ್ವಲ್ಲ, ಅದೇ ಪಾತ್ರೆಗೆ ಉದ್ದುದ್ದು ಸೀಳಿರೋ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಮೆಣಸಿದ್ರೆ ಜೀರಿಗೆ ಮೆಣಸು ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ ಅದು. ಹಾಗೆ ಆರೋಗ್ಯ ಕೂಡ ಜೀರಿಗೆ ಮೆಣಸು ಅಥವಾ ಸೂಜಿ ಮೆಣಸು ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ ಆಗೋಲ್ಲ, ಹಸಿಮೆಣಸಿನ್ಕಾಯಿ ತಿಂದಾಗ ಆಗುತ್ತಲ್ಲ ಆ ಥರ ಡಿಸ್ಕಂಫರ್ಟ್ ಕೂಡ ಆಗೋಲ್ಲ. ಅದನ್ನು ಹಾಕ್ಕೊಂಡು ಮೇಲಿಂದ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಖಾರ ನೀವು ಎಷ್ಟು ತಿಂತೀರಾ ಅಷ್ಟು ನೋಡಿಕೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಅದನ್ನು ಒಂದು ಆಲೂ ಸ್ಮ್ಯಾಶರ್ ಬರುತ್ತಲ್ಲ ಅದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಅದನ್ನು ಕೈಯಲ್ಲಿ ಕಿವುಚಿ ಮಾಡ್ತಾರೆ, ನಾನಿಲ್ಲಿ ಆಲೂ ಸ್ಮ್ಯಾಶರ್ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಅದನ್ನು ಪೂರ್ತಿ ಚಟ್ನಿ ಆಗೋ ಥರ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ನಾನಿಲ್ಲಿ ಮೇಲಿಂದ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ, ಚೂರು ರುಚಿ ಬ್ಯಾಲೆನ್ಸ್ ಆಗೋಕ್ಕೆ. ನೀವು ಬೆಲ್ಲ ಇಷ್ಟಪಡಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಯೂಶ್ವಲಿ ಇದಕ್ಕೆ ಬೆಲ್ಲ ಹಾಕಲ್ಲ. ಆದರೆ ನಾನು ರುಚಿ ಬ್ಯಾಲೆನ್ಸ್ ಆಗೋಕ್ಕೆ ನಮ್ಮಲ್ಲೆಲ್ಲ ಇಷ್ಟಪಡ್ತಾರೆ ಅಂತ ಒಂದು ಚೂರು ಬೆಲ್ಲ ಹಾಕಿದ್ದೀನಿ. ಮೇಲಿಂದ ಫ್ರೆಶ್ ಆಗಿರೋ ಒಂದು ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಕಲಿಸ್ಕೊಂಡ್ರೆ ನಮ್ಮ ಬದನೆಕಾಯಿ ಗೊಜ್ಜು, ಸುಟ್ಟು ಬದನೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಬಿಸಿ ಬಿಸಿ ಅನ್ನದ ಜೊತೆಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ. ಖಂಡಿತ ಎಲ್ಲರೂ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ನೋಡಿ, ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಗೊಜ್ಜನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಭಾಳ ಚೆನ್ನಾಗಿರುತ್ತೆ. ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.